ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಅಮೃತ ಕಾಲೋನಿಯಲ್ಲಿ ದಲಿತ ಸಮರ ಸೇನೆ ಕರ್ನಾಟಕ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಮೃತ ಕಾಲೋನಿಯಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಅವರು ನಮಗೆ ದಾರಿದೀಪ ಇದ್ದಂತೆ, ಹೀಗಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅವರ ವಿಚಾರಧಾರೆ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ. ಅಂದಿನ ಪರಿಸ್ಥಿತಿಯಲ್ಲಿ ಮಹಿಳೆಯರು ಮನೆ ಬಿಟ್ಟು ಬರಲಾರದ ಪರಿಸ್ಥಿತಿ ಇತ್ತು. ಆದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೂ ಕೂಡ ಸಮಾನವಾದ ಅವಕಾಶ ಸ್ಥಾನಮಾನ ಕೊಡಬೇಕು ಅಂತ ಬರೆದಿಟ್ಟಿದ್ದಾರೆ. ನಾವು ಎಂದಿಗೂ ಮರೆಯಬಾರದು ಎಂದಿದ್ದಾರೆ. ಎಂತ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ ವಿದ್ಯೆದ ಜೊತೆಗೆ ಇನ್ನೊಂದು ಭಯಂಕರವಾಗಿರುವಂತದ್ದು ವಿದ್ಯೆ ಕೂಡ ಶುರು ಮಾಡಬೇಕಾಗಿದೆ. ಬಾಬಾ ಸಾಹೇಬರಂದ್ರೆ ಯಾರು, ವಿದ್ಯೆ ಅಂದ್ರೆ ಏನು, ಅವ್ರು ಕೊಟ್ಟಿರೋ ಸೌಲಭ್ಯಗಳು ಏನಂತ ಆ ಮಕ್ಕಳು ಇನ್ನೊಂದು ಪೀಳಿಗೆಗೆ ತಿಳಿಸುವಂತ ವಿದ್ಯೆ ಕೂಡ ಮಕ್ಕಳಿಗೆ ಕಳಿಸ್ಕೊಡ್ಬೇಕಾಗಿದೆ. ಅಂಬೇಡ್ಕರ್ಗೆ ಜಯಂತಿ ಅಂದ್ರೆ ಏನು, ಅಂಬೇಡ್ಕರ್ನ ನಾವು ಯಾಕೆ ನಂಬಬೇಕು, ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾಕೆ ಆಗ್ಬೇಕು, ಅವ್ರ ದಾರಿಯಲ್ಲಿ ಯಾಕೆ ನಡಿಬೇಕು ಅಂತ ಒಂದು ಚಿಕ್ಕದಾಗ 2 ನಿಮಿಷ, ಜಾಸ್ತಿ ಬೇಡ, ಅದರಲ್ಲಿ ಹೇಳಿಬಿಡ್ತೇನೆ. ನಿಮಗೆ ಓಟಿನ ಹಕ್ಕಿಲ್ಲ, ಅದು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಅಮ್ಮಣ್ಣ ಸರ್ ಅವರು ಮತ್ತು ಜೆಸ್ಸಿನವರು. ಬರೇ ಓಟು ಹಕ್ಕು ಮಾತ್ರ ಅಲ್ಲ, ಅವ್ರನ್ನ ಪೂಜೆ ಮಾಡೋದಕ್ಕೆ ನಾವಿದ್ದೀವಲ್ಲ, ಈಗ ಹೆಜ್ಜೆಗೂ ಕಲ್ಲು ಮುಳ್ಳುಗಳಿತ್ತಲ್ಲ, ಅದನ್ನ ಹೂವನ್ನಾಗಿ ತಯಾರು ಮಾಡಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದಕ್ಕೋಸ್ಕರ ಪೂಜಿಸಬೇಕು. ನೀರು ಬೇಕು, ಬೆಳಕು ಬೇಕು, ವಸತಿ ಬೇಕು, ನಿವೇಶನ ಬೇಕು. ನಾವು ಹೋಗುವಂತ ದಾರಿಯಲ್ಲಿ ಯಾರೇ ಬಂದ್ರು ಕೂಡ ಎದೆ ತಟ್ಟಿ ನಿಲ್ಲುವಂತ ಶಕ್ತಿವಂತರು ಮಾಡಿದಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದಕ್ಕೆ ಪೂಜಿಸಬೇಕು, ಅದಕ್ಕೆ ಗೌರವಿಸಬೇಕು. ಅದನ್ನ ನಾವೆಲ್ಲರೂ ತಯಾರಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ವಿದ್ಯೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪೆನ್ಸಿಲ್ ಕೊಡ್ತಾರೆ, ಒಂದು ಸ್ಕೂಲಲ್ಲಿ ಒಂದು ಲೆಕ್ಕ ಬರೆಯೋದಕ್ಕೆ ಕೊಡ್ತಾರೆ. ಆ ಲೆಕ್ಕ ಬರಿಬೇಕಾದ್ರೆ ಆ ಮಾಸ್ಟರ್ ಹೇಳ್ತಾನೆ, ನೀನ್ ಬರ್ದಿದ್ದಲ್ಲ ಆ ಪೆನ್ಸಿಲ್ ನನಗೆ ಕೊಡ್ಬೇಡ, ಹೋಗು, ನೀನು ಆಚೆ ಹೋಗು, ಆ ಪೆನ್ಸಿಲ್ ನನಗೆ ಕೊಡ್ಬೇಡ, ನೀನ್ ದೂರದಲ್ಲಿ ಸಿಕ್ಕೊಂಡ್ಬಿಡುವ ಅಂತ. ಅದು ಯಾತಕ್ಕೋಸ್ಕರ ಮಾಡಿದ್ರು, ಯಾರಿಗೋಸ್ಕರ ಮಾಡಿದ್ರು? ನಿಮಗಾಗಿ, ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮೊಮ್ಮಕ್ಕಳಿಗಾಗಿ. ಆ ವಿದ್ಯೆ ಕಲ್ತದ್ದು, ಸಂವಿಧಾನ ಬರೆದದ್ದು ಬರೀ 100 ವರ್ಷಕ್ಕೂ 10 ವರ್ಷಕ್ಕೂ ಒಂದು ದಿವಸಕ್ಕಲ್ಲ, ಲಕ್ಷಾಂತರ ವರ್ಷಗಳಿಗೆ. ಅಂದ್ರೆ ಅಷ್ಟು ಬುದ್ಧಿವಂತಿಕೆಯಿಂದ ರಾವಣ ಕೇಲಿಯಾಗಿ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ, ಆ ಕಾರಣಕ್ಕೋಸ್ಕರ ಅವ್ರನ್ನ ಪೂಜಿಸಬೇಕು ಮತ್ತೆ ಗೌರವಿಸಬೇಕು. ಇದು ಮಾಡಬೇಕು, ನಾವೇನೋ ಜಯಂತಿ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನಾವು ವರ್ಷದಲ್ಲಿ 14ನೇ ತಾರೀಕು ಏಪ್ರಿಲ್ಗೆ ಅಂತ ಗುರ್ತು ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ಅಂಬೇಡ್ಕರ್ ಜಯಂತಿ ಅಷ್ಟೇ ಅಲ್ಲ. ಪ್ರತಿದಿನ ದೀಪ ಹಚ್ಚಬೇಕಾದ್ರೆ ನಮಗೆ ದೇವರಿಗೆ ದಂಡ ಇಡ್ತೀವ, ನಮಸ್ಕಾರ ಆಗ್ತೀವಲ್ಲ, ಅದನ್ನು ಬಿಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೆನೆಸ್ಕೊಂಡು ದೀಪ ಹಚ್ಚಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನೆನೆಸ್ಕೊಂಡೆ ಊಟ ತಿನ್ಬೇಕಾಗಿದೆ. ಯಾಕಂದ್ರೆ ಹೆಣ್ಮಕ್ಳು ನೀವು ಎಲ್ಲಿದ್ದೀರಿ, ನಿಮ್ಮನ್ನು ಕರ್ಕೊಂಡು ಬಂದು ಎಲ್ಲಿ ನಿಲ್ಸಿದಾರಂತ ನೋಡಿ. ಈ ಸಮಯದಲ್ಲಿ ನಾವು ಹೇಳ್ತಾ ಇದೀವಿ, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಎಸ್ ಟಿ ಸಮಥಿಂಗ್ ಎಲ್ಲರೂ ಇಲ್ಲಿ ಇರಂತ ನನ್ನ ತಾಯಿ ತಂದೆಯವರು ಎಲ್ಲ ನಮ್ಮ ಜಾತಿ ಜನಾಂಗದವ್ರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತ ಆಗಲೇ ಇಲ್ಲ. ನೀನ್ ಯಾವುದೇ ಕೆನಲಲ್ಲಿ ಬಿದ್ದು ಸಾಯ್ಬೇಕಾಗಿಲ್ಲ, ನೀನ್ ಎಲ್ಲಿದ್ರೆ ಈ ಪ್ರಪಂಚನೇ ಇಲ್ಲ, ಅದಕ್ಕೋಸ್ಕರ ನೀನು ಸಾಯಬಾರ್ದು ಅಂತ ಹೇಳಿ ಆ ಗರ್ಭದಲ್ಲಿ ಇರ್ತಕ್ಕಂಥ ಪಿಂಡ ಆ ತಾಯಿಗೆ ಧೈರ್ಯ ಕೊಡ್ತದೆ. ಆ ಧೈರ್ಯ ಏನನ್ನೋದನ್ನು ಒಂದ್ಸಾರಿ ಕೇಳೋಣ. ಓಕೆ. ಹೆಣ್ಣು ಮಗಳಮ್ಮ, ನಾನು ಹೆಣ್ಣು ಮಗಳಮ್ಮ, ಬ್ಯಾಸರೆ ಕಾಣದ ಯವ್ವ ಭೇದ ಭಾವ ಬ್ಯಾಡ. ಹೆಣ್ಣು ಮಗಳಮ್ಮ, ಆ ಗರ್ಭದಲ್ಲಿರ್ತಕ್ಕಂಥ ಮಗುವ ಧೈರ್ಯ ತಾಕತ್ ಇರ್ತದೆ. ಅದೇ ಅಂಬೇಡ್ಕರ್, ಬರೀ ಪಿಂಡ ಅಲ್ಲ ಅದು. ಹೆಣ್ಣು ಮಗಳಮ್ಮ, ನಾನು ಹೆಣ್ಣು ಮಗಳಮ್ಮ, ಬ್ಯಾಸರೆ ಕಾಣದ ಯವ್ವ ಭೇದ ಭಾವ ಬ್ಯಾಡ. ಹೆಣ್ಣು ಮಗಳಮ್ಮ, ನಾನು ಹೆಣ್ಣು ಮಗಳಮ್ಮ, ಬ್ಯಾಸರೆ ಕಾಣದ ಯವ್ವ ಭೇದ ಭಾವ ಬ್ಯಾಡ. ಆಹಾ, ಹೆಣ್ಣು ಹುಟ್ಟಿದರೆ ಎದಗೊಂದುಣ್ಣು ಅಂತಾರಮ್ಮ, ಆಹಾ ಮಾಯೆ ಚೆಂಡಿ ಚಾಮುಂಡಿ ಶಬವಿನಮ್ಮ, ಆಹಾ ಭೂತಾಯಿ ಲಕ್ಷ್ಮೀ ಪುತ್ರಿ ಸತ್ಯ ಸಾವಿತ್ರಮ್ಮ,
ನಮ್ಮ ನನಗ್ಯಾಕ ವಿದ್ಯೆ ಬೇಡೆಂದೆಮ್ಮ ಹೆಣ್ಣು ಮಗಳಮ್ಮ ಹೆಣ್ಣು ಮಗಳಮ್ಮ ಆಹಾ ಹೆಣ್ಣು ಮಗಳಮ್ಮ ನಾನು ಹೆಣ್ಣು ಮಗಳಮ್ಮ ಎತ್ತ ತಪ್ಪಿಗಾಗಿ ಬಿಕ್ಕಿ ಬಿಕ್ಕಿ ಬೇಡಮ್ಮ ತಪ್ಪಿಗಾಗಿ ಬಿಕ್ಕಿ ಬಿಕ್ಕಿ ಬೇಡಮ್ಮ ಇದ್ದ ಬಿದ್ದವರ ಮಾತಿಗೆ ತಲೆದೂಗ ಬೇಡಮ್ಮ ಬಿದ್ದವರ ಮಾತಿಗೆ ತಲೆದೂಗ ಬೇಡಮ್ಮ ದೇಶಕ್ಕೆ ಹರಸಾನಾದರೂ ತಾಯಿಗೆ ಮಗನೇ ತಾನಮ್ಮ ದೇಶಕ್ಕೆ ಹರಸಾನಾದರೂ ತಾಯಿಗೆ ಮಗನೇ ತಾನಮ್ಮ ಅವಿವೇಕಿ ಮಾತೇಳಿಸಿ ತೇನ ಬಿಟ್ಟಂತ ರಾಮದೇವರಮ್ಮ ತಾಯಿ ನೀನ ದೇವರಮ್ಮ ಹೆಣ್ಣು ಮಗಳಮ್ಮ ನಾನು ಹೆಣ್ಣು ಮಗಳಮ್ಮ ದಸರಾ ಭೇದ ಭಾವ ಬೇಡ ಹೆಣ್ಣು ಮಗಳಮ್ಮ ನಾನು ಹೆಣ್ಣು ಮಗಳಮ್ಮ ದಸರಾ ಭೇದ ಭಾವ ಬೇಡ ವಿದ್ಯೆ ಬೇಡಂತಾರ ನನಗೆ ಬುದ್ಧಿ ಬೇಡಂತಾರ ವಿದ್ಯೆ ಬೇಡಂತಾರ ನನಗೆ ಬುದ್ಧಿ ಬೇಡಂತಾರ ಹೆಣ್ಣಿನ ಕೆಳಗ ಹೆಣ್ಣಿನ ಬುದ್ಧಿ ಮೊಳಕಾಲ್ ಕೆಳಗ ಅಂತ ಬೈಯುತ್ತಾರ ಹೆಣ್ಣಿನ ಬುದ್ಧಿ ಮೊಳಕಾಲ್ ಕೆಳಗ ಅಂತ ಬೈಯುತ್ತಾರ ವರದಕ್ಷಿಣೆ ನೀಡಿ ವರನ ಪಡಿಬೇಕಂತಾರ ವರದಕ್ಷಿಣೆ ನೀಡಿ ವರನ ಪಡಿಬೇಕಂತಾರ ಸಾವಿರಾರೆಂದರು ಕಳ್ಳ ಶ್ರೀಕೃಷ್ಣನ ದೇವರೆನ್ನುತ್ತಾರ ನಿನಗ್ಯಾಕ ದಿನವೂ ಕೊಲ್ಲುತ್ತಾರ ಹೆಣ್ಣು ಮಗಳಮ್ಮ ನಾನು ಹೆಣ್ಣು ಮಗಳಮ್ಮ. ಸೈಯದ್ ಖಾದರ್ ಬಾಷಾ ಟಿವಿ 20 ಕನ್ನಡ ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.